ಮಂಡ್ಯ ಆಯ್ತು ಮೈಸೂರಿನಲ್ಲೂ ಭ್ರೂಣ ಹತ್ಯೆ ದಂಧೆ. ಮೈಸೂರಿನ ಹುನಗನಹಳ್ಳಿಯ ಫಾರ್ಮ್ ಹೌಸ್ನಲ್ಲಿ ದಾಳಿ. ಆರೋಗ್ಯ ಇಲಾಖೆ ಹಾಗೂ ಪೊಲೀಸರ ಜಂಟಿ ಕಾರ್ಯಾಚರಣೆ ನಡೆಯಿತು. ಮೈಸೂರಿನ ಹುನಗನಹಳ್ಳಿಯ ಫಾರ್ಮ್ ಹೌಸ್ನಲ್ಲಿ ಈ ಭ್ರೂಣ ಹತ್ಯೆ ದಂಧೆ ನಡೀತಾ ಇತ್ತು. ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನ ನಡೆಸಿದ್ರು. ಖಚಿತ ಮಾಹಿತಿಯ ಮೇರೆಗೆ ಅಧಿಕಾರಿಗಳು ದಾಳಿ ನಡೆಸುತ್ತಾರೆ. ದಾಳಿ ವೇಳೆ ಭ್ರೂಣ ಪತ್ತೆಗೆ ಹಾಜರಿದ್ದ 4 ಗರ್ಭಿಣಿಯರು. ಗ್ರಾಮೀಣ ಭಾಗದ ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ತಾ ಇತ್ತು ತಂಡ. ಲಕ್ಷ ಹಣ ಪಡೆದು ಸ್ಕ್ಯಾನಿಂಗ್ ಮಾಡಿ ಭ್ರೂಣ ಹತ್ಯೆಯನ್ನ ಮಾಡ್ತಾ ಇತ್ತು. ದಾಳಿ ವೇಳೆ ಕೃತ್ಯಕ್ಕೆ ಬಳಸಿದ್ದ ಹಲವು ವಸ್ತುಗಳು ವಶಕ್ಕೆ ಪಡೆಯಲಾಗಿದೆ. 5 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಮೈಸೂರಿನ ಹುನಗನಹಳ್ಳಿಯ ಫಾರ್ಮ್ ಹೌಸ್ನಲ್ಲಿ ನಡೀತಾ ಇದ್ದ ಭ್ರೂಣ ಹತ್ಯೆ ದಂಧೆ. ಖಚಿತ ಮಾಹಿತಿಯ ಮೇರೆಗೆ ಅಧಿಕಾರಿಗಳು ದಾಳಿ ನಡೆಸಿದಾಗ 4 ಮಂದಿ ಗರ್ಭಿಣಿಯರು ಅಲ್ಲೇ ಇದ್ರು. ಭ್ರೂಣ ಪತ್ತೆಗೆ ಅಂತ ಬಂದಿದ್ದ 4 ಗರ್ಭಿಣಿಯರು. ಕೃತ್ಯಕ್ಕೆ ಬಳಸಿದ್ದ ಹಲವು ವಸ್ತುಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 5 ಮಂದಿ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಖಾಸಗಿ ಆಸ್ಪತ್ರೆಯ ನರ್ಸ್ನಿಂದಲೇ ನಡೀತಾ ಇತ್ತು ಕೃತ್ಯ. ಬಿಎಸ್ಸಿ ನರ್ಸಿಂಗ್ ಮುಗಿಸಿ ನರ್ಸಿಂಗ್ ಹೋಮ್ ತೆರೆದಿದ್ದ ಶ್ಯಾಮಲಾಳ ಎಸ್ಕೆ ನರ್ಸಿಂಗ್ ಹೋಮ್ನಲ್ಲೂ ಲಿಂಗ ಪತ್ತೆ ನಡೆಸಲಾಗುತ್ತೆ ಅನ್ನೋ ಶಂಕೆ ಇದೆ. ಶ್ಯಾಮಲಾ ಮನೆಯಲ್ಲೇ ನಡೀತಾ ಇತ್ತು ಸ್ಕ್ಯಾನಿಂಗ್. ಇತ್ತೀಚೆಗೆ ಗೃಹ ಪ್ರವೇಶ ಮಾಡಿದ್ದ ಶ್ಯಾಮಲಾ ಅವರ ಆ ಹೊಸ ಮನೆಯಲ್ಲೇ ಸ್ಕ್ಯಾನಿಂಗ್ ನಡೀತಾ ಇತ್ತು. ಶ್ಯಾಮಲಾ ನಿವಾಸಕ್ಕೆ ಫಲಾನುಭವಿಯನ್ನ ಕರ್ಕೊಂಡು ಬಂದು ಸ್ಕ್ಯಾನಿಂಗ್ ಮಾಡ್ತಾ ಇತ್ತು. 5 ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. 7 ಮಂದಿ ವಿರುದ್ಧ ವರುಣ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಈಗಾಗಲೇ 5 ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ. 2 ಎಸ್ಕೇಪ್ ಆಗಿದ್ದಾರೆ, ಸ್ವಾಮಿ ಮತ್ತು ಪುಟ್ಟರಾಜು ಅನ್ನೋರು. ಬಿಎಸ್ಸಿ ನರ್ಸಿಂಗ್ ಮುಗಿಸಿ ನರ್ಸಿಂಗ್ ಹೋಮ್ ಅನ್ನ ತೆರೆದಿದ್ದ ಈ ಶ್ಯಾಮಲಾ ತನ್ನ ನರ್ಸಿಂಗ್ ಹೋಮ್ನಲ್ಲೂ ಕೂಡ ಈಕೆ ಲಿಂಗ ಪತ್ತೆ ಮಾಡ್ತಾ ಇದ್ಲು ಅನ್ನೋ ಶಂಕೆ ಇದೆ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಬನ್ನೂರು ಹೋಬಳಿಯಲ್ಲಿ ಬರ್ತಕ್ಕಂಥ ಹುನಗನಹಳ್ಳಿ ಗ್ರಾಮ ಏನಿದೆ, ಒಂದು ಐಷಾರಾಮಿಯಾದ ಫಾರ್ಮ್ ಹೌಸ್ನಲ್ಲಿ ಅಕ್ರಮವಾಗಿ ಭ್ರೂಣಲಿಂಗ ಪತ್ತೆ ಮಾಡುವಂತಹ ಸೆಂಟರ್ ಇರುವಂಥದ್ದು. ಅಂತ ಒಂದು ಸೆಂಟರ್ ಮೇಲೆ ಈಗ ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಸುಮಾರು 5ಕ್ಕೂ ಹೆಚ್ಚು ಜನರನ್ನ ಬಂಧಿಸಿರ್ತಕ್ಕಂಥದ್ದು. ನಾವೀಗ ಆ ಒಂದು ಘಟನಾ ಸ್ಥಳದಲ್ಲಿದ್ದೀವಿ. ಗಮನಿಸ್ಬೋದು, ವಿಶಾಲವಾದಂತಹ ಬಯಲು ಪ್ರದೇಶದಲ್ಲಿ ಇರ್ತಕ್ಕಂಥ ಐಷಾರಾಮಿಯಾದಂತಹ ಈ ಒಂದು ಫಾರ್ಮ್ ಹೌಸ್ ಏನಿದೆ, ಈ ಫಾರ್ಮ್ ಹೌಸ್ ಅಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಅನ್ನ ಇಟ್ಕೊಂಡು ಅಕ್ರಮವಾಗಿ ಭ್ರೂಣಲಿಂಗ ಪತ್ತೆಯನ್ನ ಮಾಡಿ ಹೆಣ್ಣು ಭ್ರೂಣಗಳೇನಿರ್ತವೆ ಅಂತವುಗಳನ್ನ ಸಾಯಿಸುವಂತ ಕೆಲಸವನ್ನ ಮಾಡ್ತಿದ್ರು ಅಂತ ಮಾಹಿತಿ ಇರುತ್ತೆ. ಒಂದು ಖಚಿತವಾದಂತಹ ಮಾಹಿತಿಯ ಮೇರೆಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಇಂಥದ್ದೊಂದು ರೇಡ್ ಅನ್ನ ಕೂಡ ಮಾಡಿರ್ತಕ್ಕಂಥದ್ದು. ನಾವಿಲ್ಲಿ ಗಮನಿಸಬಹುದು, ಒಂದು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಈ ಒಂದು ಫಾರ್ಮ್ ಹೌಸ್ ಏನಿದೆ, ಈ ಫಾರ್ಮ್ ಹೌಸ್ ನಲ್ಲಿ ಯಾರಿಗೂ ಕೂಡ ಅನುಮಾನ ಬರೋದಿಲ್ಲ ಅಂತ ಹೇಳಿ ಮೈಸೂರು ಬನ್ನೂರು ಮುಖ್ಯ ರಸ್ತೆ ಏನಿದೆ, ಮುಖ್ಯ ರಸ್ತೆಯಿಂದ 1 ಕಿಲೋಮೀಟರ್ ಒಳಗೆ ಅಂದ್ರೆ ಒಳಭಾಗಕ್ಕೆ ಬಂದ್ರೆ ಆ ಹುನಗನಹಳ್ಳಿ ಗ್ರಾಮ ಏನಿದೆ, ಗ್ರಾಮಕ್ಕೆ ತೆರ್ಕೊಂಡಂತೆ ಇರ್ತಕ್ಕಂಥ ಈ ಒಂದು ಫಾರ್ಮ್ ಹೌಸ್ ಏನಿದೆ, ಈ ಫಾರ್ಮ್ ಹೌಸು ಈಗ ಒಬ್ಬ ಪ್ರತಿಷ್ಠಿತಂತಹ ವ್ಯಕ್ತಿಗೆ ಸೇರಿದಂಥದ್ದು ಅಂತೇಳಿ ಹೇಳಲಾಗ್ತಾ ಇದೆ. ಈಗಾಗಲೇ ಕೂಡ ನೀವು ಅದನ್ನು ಕೂಡ ಗಮನಿಸ್ಬೋದು. ಆ ಒಂದು ಸ್ವಾಮಿ ಶಿವಾನಂದ ಪರಮೇಶ್ವರ ನಿಲಯ ಅಂತ ಏನಿದೆ, ಪರಮಹಂಸ ನಿಲಯ ಅಂತ ಏನಿದೆ, ಆ ಒಂದು ನಿಲಯವನ್ನ, ಈ ಒಂದು ನಿಲಯದ ಓನರ್ನ ನಾವು ಕೂಡ ಇಲ್ಲಿ ಗಮನಿಸ್ಬೋದು. ಅಲ್ಲೂ ಕೂಡ ಆ ನೇಮ್ ಬೋರ್ಡ್ ಇರ್ತಕ್ಕಂಥದ್ದು. ಈ ಒಂದು ಫಾರ್ಮ್ ಹೌಸ್ನಲ್ಲಿ ಅಕ್ರಮವಾಗಿ ಭ್ರೂಣಲಿಂಗ ಪತ್ತೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಶ್ಯಾಮಲಾ ಕಾರ್ತಿಕೇಯ ಅನ್ನುವಂತಹದ್ದು ವ್ಯಕ್ತಿ ಏನಿದ್ದಾರೆ ಅವರಿಗೆ ಸೇರಿದಂತಹ ಒಂದು ಫಾರ್ಮ್ ಹೌಸ್ ಇರುವಂಥದ್ದು. ಈ ಒಂದು ವಿಶಾಲವಾದ ಫಾರ್ಮ್ ಹೌಸ್ನಲ್ಲಿ ಮೈಸೂರು ಜಿಲ್ಲೆಯ ಹಲವು ತಾಲೂಕುಗಳ ಅಂದರೆ ಸುತ್ತಮುತ್ತಲಿರ್ತಕ್ಕಂಥ ಟಿ ನರಸೀಪುರ, ನಂಜನಗೂಡು, ಅದೇ ರೀತಿಯಾಗಿ ಮಂಡ್ಯದ ಶ್ರೀರಂಗಪಟ್ಟಣ ಮತ್ತೆ ಮಂಡ್ಯ ತಾಲೂಕುಗಳು, ಮಳವಳ್ಳಿ ತಾಲೂಕುಗಳೇನಿವೆ, ಈ ತಾಲೂಕುಗಳಿಂದ ಸಾಕಷ್ಟು ಜನರನ್ನ ಅಂದ್ರೆ ಹೆಣ್ಣು ಮಕ್ಕಳ ಪತ್ತೆಯನ್ನ ಮಾಡಲಿಕ್ಕೆ ಅವಣಿಸ್ತಾ ಇರ್ತಾರೆ. ಅಂಥವ್ರನ್ನ ಕೂಡ ಟ್ರ್ಯಾಕ್ ಮಾಡ್ಕೊಂಡು ಬಂದು ಇಲ್ಲಿ ಅವರ ಭ್ರೂಣ ಪತ್ತೆಯನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಈ ರೀತಿಯಾದ ಒಂದು ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ವು ಅನ್ನೋದಕ್ಕೆ ಸಾಕಷ್ಟು ಕುರುಹುಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಅಂದ್ರೆ ಇಲ್ಲಿ ವೈದ್ಯಕೀಯ ಪರಿಕರಗಳು ಕೂಡ ಏನಿವೆ, ಆ ವೈದ್ಯಕೀಯ ಪರಿಕರಗಳನ್ನು ಕೂಡ ಒಂದು ಸ್ಥಳದಲ್ಲಿ ಸುಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಈಗ ಮಾತ್ರೆಗಳಿರ್ಬೋದು, ಸಿರಿಂಜ್ಗಳಿರ್ಬೋದು, ಔಷಧಿ ಟ್ಯೂಬ್ಗಳೇನಿವೆ, ಆ ಟ್ಯೂಬ್ಗಳಿಗೆ ಸಂಬಂಧಪಟ್ಟಂತ ವಸ್ತುಗಳೇನಿದ್ವು ಅವೆಲ್ಲವನ್ನು ಕೂಡ ಇಲ್ಲಿ ಸಂಪೂರ್ಣವಾಗಿ ಸುಡಲಾಗಿದೆ. ನಿನ್ನೆ
ರಾಜ್ಯ ಮತ್ತು ಮೈಸೂರು ಮತ್ತು ಮಂಡ್ಯದ ಆರೋಗ್ಯ ಇಲಾಖೆ ಅಧಿಕಾರಿಗಳೇನಿದ್ರು ಜಂಟಿಯಾಗಿ ಒಂದು ಕಾರ್ಯಾಚರಣೆಯನ್ನು ಮಾಡಿ ಇಲ್ಲಿ ಭ್ರೂಣಲಿಂಗ ಪತ್ತೆ ಆಗ್ತಾ ಇರ್ತಕ್ಕಂಥದ್ದು ಮತ್ತು ಹೆಣ್ಣು ಭ್ರೂಣಗಳ ಹತ್ಯೆ ಆಗ್ತಾ ಇರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಕಾಯ್ ಆಪರೇಷನನ್ನು ಕೂಡ ಮಾಡಲಾಗಿದೆ. ಈಗ ಸದ್ಯಕ್ಕೆ ಒಂದು ಆಪರೇಟನ್ನು ಮಾಡಿ ನಂತರದಲ್ಲಿ ಸುಮಾರು ಸ್ಟಾಫ್ ನರ್ಸ್ ಸೇರಿದಂತೆ ಒಟ್ಟು 5 ಬಂಧಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇನ್ನೂ ಸಾಕಷ್ಟು ಜನರ ಮೇಲೆ ಕಣ್ಣಿಟ್ಟಿರ್ತಕ್ಕಂತಹ ಆರೋಗ್ಯ ಇಲಾಖೆಗೆ ಅಧಿಕಾರಿಗಳು ಮತ್ತು ಪೊಲೀಸರು ಮತ್ತಷ್ಟು ಜನರಿಗೆ ಬಲೆ ಬೀಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.